ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಮಠದ ಪೀಠಾಧಿಕಾರಿಗಳಾದ ಮಹಾನ್ ತಪಸ್ವಿ ಡಾಕ್ಟರ್ ಕುಮಾರ ಮಹಾರಾಜರ 12 ದಿವಸ ನಿರಾಹಾರ ಅನುಷ್ಠಾನದ ಮಂಗಲೋತ್ಸವ ಸಮಾರಂಭದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಚಂದ್ರು ಲಮಾಣಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೌನ ತಪಸ್ವಿ ಶ್ರೀ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು, ಶ್ರೀ ಅಭಿನವ ಬಸವಣ್ಣನವರ ಮಠ ಕುಂದಗೋಳ, ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ ಅಗಡಿ, ಸ್ಥಳೀಯ ಮುಖಂಡರು ಸೇರಿದಂತೆ ಹಲವಾರು ಸದ್ಭಕ್ತರು ಉಪಸ್ಥಿತರಿದ್ದರು. N+ ನ್ಯೂಸ್ ಲಕ್ಷ್ಮೇಶ್ವರ. ಗಾಡಿ ಕಟ್ಟಿವಿ, ಒಳಗ್ ಗಾಳಿಲ್ಲ, ಬೆಳಕಿಲ್ಲ, ಏನೂ ಇಲ್ಲ. ಆದ್ರೆ ಒಂದವ್ರು ಹೇಳಿ ಹೋಗಿದ್ರೆ ಏನು ಅಂತಂದ್ರ, ನಾನೇನಾದ್ರೂ ಅನುಷ್ಠಾನದಿಂದ ಹೊರಗೆ ಬರ್ಬೇಕು, ನಾನೇನಾದ್ರೂ ನನ್ನನ್ನು ನೀವು ನೋಡ್ಬೇಕಾಗಿತ್ತು ಅಂತಂದ್ರ ನನಗ ಜಡೆಯ ಶಾಂತಲಿಂಗ ಅಪ್ಪವ್ರು ಬಂದು ತಲೆಯ ಮೇಲೆ ಹಸ್ತದ ಮೇಲೆ ಕೈ ಇಟ್ಟಾಗಲೇ ನಾನು ಮೇಲೆ ಹೇಳ್ತೀನಿ ಅನ್ನೋದ್ರು. ಆ ಪ್ರಕಾರವಾಗಿ ಇವತ್ತು ಪ್ರಮಾಣ ಬೇಕಿರ್ತಕ್ಕಂಥದ್ದು. ಯಾರ ಕರೆಗೂ ಕೂಡ ಕುಮಾರ ಮಹಾರಾಜ ಹಾಗಾಡ್ತಾ ಇಲ್ಲ. ಅಪ್ಪವ್ರ ₹7 ಅಂತ ಕರಿತೀವಿ, ನಾವು ಕರಿತೀವಿ, ಕುಂದಗೋಳ ಅಚ್ಚರ್ ಕರೀತಾರ, ಹುರ್ಷದ ಅಚ್ಚರ್ ಕರೀತಾರ, ಒಬ್ಬರಿಗೆ ಜಪ್ ಅನ್ಲಿಲ್ಲ ಅಚ್ಚರು. ಆದ್ರೆ ಜಡೆಯ ಶಾಂತಲಿಂಗ ಅಪ್ಪವ್ರು ಬಂದು 25ನೇ ತಾರೀಕು ಅಜ್ಜರ್ನ ಗವಿ ಹೋಗ್ಕೊಂಡ್ರೆ ಬಾಡಿ ಕಟ್ಟಿದ್ವಿ. 12 ದಿನಗಳ ಕಾಲ ಅಜ್ಜರು ಒಳಗೆ ಇದಾರ. ಯಾವಾಗ ಜಡೆಯ ಅಪ್ಪವ್ರು ಬಂದ ಮೇಲೇನೆ ನಾನು ಹೊರಗೆ ಬರ್ತೇನೆ ಧ್ಯಾನದಿಂದ ಅಂತ ಕುಮಾರ ಮಹಾರಾಜರು ನಮಗೆ 12 ದಿನದಿಂದ ಹೇಳಿದ್ರು.